ಆತ್ಮೇರೆ ನಮಸ್ಕಾರ. ನಾನು ಆಗಾಗ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ಗೆ ಸ್ಪೆಷಲ್ ಸೆಷನ್ ತಗೋತಾ ಇರ್ತೀನಿ. ಅಂಥ ಒಂದು ಸ್ಪೆಷಲ್ ಸೆಷನ್ನಲ್ಲಿ ನೀವೆಲ್ಲ ನನ್ನ ಒಂದೊಂದು ಪ್ರಶ್ನೆ ಕೇಳ್ರಿ, ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳಿದ್ದೀನಿ. ಮೊದಲನೇದಾಗಿ ಗಂಗಾವತಿ ಟೀಚರ್ ಶೈಲಜಾ ಏನು ಕೇಳ್ತಾರೆ ನೋಡೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಇಂದಿನ ನನ್ನ ಪ್ರಶ್ನೆ ಅಂದ್ರೆ ಸರ್, ಬದುಕಿನಲ್ಲಿ ನಿಜವಾದ ಯಶಸ್ಸು ಅಂದ್ರೆ ಏನು ಸರ್? ನಿಜವಾಗ್ಲೂ ಯಶಸ್ಸನ್ನ ಹೇಗೆ ನಾನು ತಿಳ್ಕೊಬಹುದು ಸರ್? ನಮ್ಮ ಮೊದಲನೇದು, ನನ್ನ ಪ್ರಕಾರ ನಾನು ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದನ್ನ ಸಾಧನೆ ಮಾಡಿದ್ರೆ ಅದನ್ನ ಯಶಸ್ಸು ಅಂತ ಕರಿತೇವೆ. ಅದಕ್ಕೆ ನಮ್ಮಂಥವ್ರು ಏನು ಹೇಳ್ತೀವಿ ಅಂದರೆ, ಒಂದು ಚಿಕ್ಕ ಚಿಕ್ಕ ಗುರಿ ಇಟ್ಕೊಂಡ್ಬಿಟ್ಟು ಸಾಧಿಸ್ಬಿಟ್ಟು ಅಷ್ಟಕ್ಕೆ ತೃಪ್ತರಾಗಬೇಡಿ. ನಿಮ್ಮ ಬದುಕಿನಲ್ಲಿ ಅತೃಪ್ತಿ ಇರಲಿ, ಮತ್ತೆ ದೊಡ್ಡ ಗುರಿಗಳು ಇರಲಿ. ಆಗ ದೊಡ್ಡ ಗುರಿ ಸಾಧಿಸೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ, ಪ್ರಯತ್ನ ಬೇಕಾಗ್ತದೆ, ಸಿದ್ಧತೆ ಜಾಸ್ತಿ ಬೇಕಾಗ್ತದೆ. ಇವೆಲ್ಲವನ್ನ ಮಾಡಿಕೊಂಡು ನೀವು ಪ್ರಯತ್ನ ಪಟ್ಟಾಗ, ವೆನ್ ಪ್ರಿಪ್ರೇಷನ್ ಮೀಟ್ಸ್ ಎನ್ ಆಪರ್ಚುನಿಟಿ ಇಸ್ ಕಾಲ್ಡ್ ಎ ಸಕ್ಸಸ್ ಅಂತ ಒಂದು ಫಾರ್ಮುಲಾ ಇದೆ. ಅಂದರೆ ನೀವು ಚೆನ್ನಾಗಿ ಸಿದ್ಧ ಮಾಡ್ಕೊಂಡಿರಬೇಕು, ಆವಾಗ ಯಾವುದೋ ಒಂದು ಅವಕಾಶ ಸಿಗುತ್ತೆ, ಆ ಅವಕಾಶನ ಚೆನ್ನಾಗಿ ಬಳಸ್ಕೊತೀರಿ, ಆಗ ನಿಮ್ಮ ಜೀವನದಲ್ಲಿ ಅದು ದೊಡ್ಡ ಯಶಸ್ಸು ಅಂತ ಕಾಣುತ್ತೆ. ಇಲ್ಲಿ ನಾನು ಬರೀ ಯಶಸ್ಸು ಅನ್ನೋದಕ್ಕಿಂತ ಒಂದು ದೊಡ್ಡ ಯಶಸ್ಸು ನಿಮ್ಮ ಬದುಕಿನಲ್ಲಿ ಆಗಬೇಕು. ನೀವು ಯಶಸ್ಸು ಅಂದಾಗ ಇತರರು ಕೂಡ ನಿಮ್ಮ ಕಡೆ ತಿರುಗಿ ನೋಡಬೇಕು. ಹೇ, ಇವರಲ್ವಾ ಅವರು, ಈ ಥರ ಸಾಧನೆ ಮಾಡಿದ್ದಾರಲ್ವಾ ಅಂತ ನಿಮ್ಮನ್ನ ಯಾವತ್ತು ಆಟೋಗ್ರಾಫ್ ಹಾಕಿಸ್ಕೋತಾರೆ, ಸೆಲ್ಫಿ ತಗೊಳಕ್ಕೆ ಬರ್ತಾರೆ, ಆಗ ನಮಗೆ ಇನ್ನೊಂದು ಸ್ವಲ್ಪ ಬೇರೆ ಥರದ ಫೀಲಿಂಗ್ ಬರ್ತದೆ. ನನ್ನ ಕೇಸ್ನಲ್ಲಿ ನೋಡಿ, ಉದಾಹರಣೆಗೆ ಬ್ಯಾಕ್ಗ್ರೌಂಡಲ್ಲಿ ವ್ಯಕ್ತಿತ್ವ ಚಂದನ ಅಂತ ಒಂದು ಕೃತಿಯ ಕವರ್ ಪೇಜ್ ಇಟ್ಟಿದ್ದೇನೆ. ವ್ಯಕ್ತಿತ್ವ ವಿಕಸನಕ್ಕೆ ಕೆಲಸ ಮಾಡ್ತಾನೆ. ಈಗ 17 ಪುಸ್ತಕಗಳನ್ನು ಬರೆದಿದ್ದೇನೆ. 5,000 ವಿಡಿಯೋಗಳನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡಿದ್ದೇನೆ. ಆಮ್, ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಥರ ನೋಡ್ತಾ ಇದ್ದಾಗ 10 ಲಕ್ಷ ಜನರಿಗೆ ತರಬೇತಿ ಮಾಡಿದ್ದೇನೆ. ಇವೆಲ್ಲ ನನಗೆ ಈ ನಂಬರು, ಸ್ಟ್ಯಾಟಿಸ್ಟಿಕ್ಸು ಒಂಥರ ಖುಷಿ ಕೊಡುತ್ತೆ, ಮುದ ಕೊಡುತ್ತೆ. ಆಮೇಲೆ ಒಂದು 10-12 ಪ್ರಶಸ್ತಿ ಕೊಟ್ಟಿದ್ದಾರೆ, ಒಂದು 3,000 ಸನ್ಮಾನಗಳಾಗಿದೆ. ಇವೆಲ್ಲ ಮೆಷರ್ ಮಾಡೋದಕ್ಕೆ ನಮಗೆ ಸಿಗುವಂಥದ್ದು. ಸೊ ಕೆಲವು ಸಾರಿ ನಾವು ಮೆಷರ್ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನನಗೆ ತೃಪ್ತಿ, ಸಂತೃಪ್ತಿ, ಇದು ಒಂದೊಂದು ತರಬೇತಿ ಮಾಡಿದಾಗಲೂ ನನಗೊಂಥರ ಖುಷಿ ಆಗ್ತದೆ. ಫೀಡ್ಬ್ಯಾಕ್ ಬಂದಾಗ, ನಿಮ್ಮಿಂದ ಅಭಿವೃದ್ಧಿ ಹೊಂದಿದ್ದೀವಿ, ಉದ್ಧಾರ ಆಗಿದ್ದೀವಿ ಅಂದಾಗ ಒಂಥರ ಖುಷಿ ಆಗ್ತದೆ. ಆ ಖುಷಿಗೆ ನೀವು ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ನಿಮ್ಮ ಪ್ರಕಾರ ಆ ಖುಷಿನೂ ಯಶಸ್ಸು ಅನ್ನೋದಾದರೆ ಅದನ್ನು ಯಶಸ್ಸು ಅಂತ. ಸೊ ಹಾಗಾಗಿ ನಿಮ್ಮ ಯಶಸ್ಸು ಅನ್ನೋದನ್ನು ನೀವು ಗುರುತಿಸ್ಕೋಬೇಕು. ನಾನು ಇನ್ಫ್ಯಾಕ್ಟ್ ಒಂದು ಕೇಬಲ್ ಟಿ ವಿ ನೆಟ್ವರ್ಕ್ಗೆ ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಒಂದು 75 ಶೋ ನಡೆಸ್ಕೊಟ್ಟೆ. ಅದರಲ್ಲಿ ಒಂದು 25 ಶೋ ಗಳ ತುಣುಕುಗಳು ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿದೆ. ಗಮನಿಸಿ, ಯಶಸ್ಸಿನ ಬಗ್ಗೆ ಆಮ್, ಸೂತ್ರಗಳು ಅಥವಾ ರಹಸ್ಯಗಳು, ಈ ಥರದ ವಿಷಯಗಳನ್ನು ತುಂಬ ಮಾತನಾಡಿದ್ದೇನೆ. ನೀವು ಯಾವುದನ್ನ ಬಯಸುತ್ತೀರಿ ಅದನ್ನ ಪಡೆಯುವುದು ಯಶಸ್ಸು. ಎಸ್, ನೆಕ್ಸ್ಟ್ ನವೀನ್ ಕುಮಾರ್. ಹಾ ಸರ್, ಎಲ್ಲಾ ಕಡೆ ಸಾಫ್ಟ್ ಕಾರ್ನರ್ ವರ್ಕ್ ಆಗಲ್ವಲ್ಲ ಅಂತ, ತಿಳುವಳಿಕೆ ವಿಚಾರದಲ್ಲಾಗಿರ್ಬೋದು, ವರ್ಕ್ ವಿಚಾರದಲ್ಲಾಗಿರ್ಬೋದು. ಸಾಫ್ಟ್ ಅಂದ್ರಿ, ಅದಕ್ಕೆ ಆಪೋಸಿಟ್ ಹಾರ್ಡ್. ಹೌದು. ಇವೆರಡರ ಮಧ್ಯದಲ್ಲಿರೋದು ಕಾನ್ಫಿಡೆನ್ಸ್. ಸ್ನೇಹಿತರೆ, ಅಸರ್ಟಿವ್ ಕಮ್ಯುನಿಕೇಶನ್ ಮೇಲೆ ನಾನೊಂದು 10-15 ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ಇಲ್ಲಿ ಅಗತ್ಯ ಇರೋದು, ನಾನೇನು ಹೇಳ್ತೀನಿ ಅಂದರೆ, ತುಂಬ ಸಾಫ್ಟು ಬೇಡ, ತುಂಬ ಹಾರ್ಡು ಬೇಡ. ಅಂದರೆ ಕೀಳರಿಮೆಯೂ ಬೇಡ, ಮೇಲರಿಮೆಯೂ ಬೇಡ. ಜೊತೆಗೆ ನಮ್ಮ ಜೀವನದಲ್ಲಿ ತುಂಬ ಸಬ್ಮಿಸಿವ್, ತುಂಬ ಈ ಕೀಳಾಗೂ ಇರೋದು ಬೇಡ. ಒಂಥರ ಆಮ್, ದೀ ದೀನ ದಯಾಳು ಥರ ಬೆಗ್ ಮಾಡೋ ರೀತಿನೂ ಇರೋದು ಬೇಡ. ನನ್ನ ಬಿಟ್ರೆ ಇನ್ನೊಂದಿಲ್ಲ ಅಂತ ಅಂದರೆ ಸಬ್ಮಿಸಿವ್ ಅಂಡ್ ಅಗ್ರೆಸಿವ್, ಇವೆರಡು ವಿರುದ್ಧ ದಿಕ್ಕಿಂದು. ಅದರ ಮಧ್ಯದಲ್ಲಿರೋದು ಅಸರ್ಟಿವ್. ಅಸರ್ಟಿವ್ ನನ್ನ ಪ್ರಕಾರ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಕೊಡ್ತದೆ ಎನ್ನುವುದು ನನಗೆ ಗೊತ್ತಾಗಿದೆ. ಹಾಗಾಗಿ ಈ ಅಸರ್ಟಿವ್ ಇಸ್ ನಥಿಂಗ್ ಬಟ್ ದ ಸೆಲ್ಫ್ ಕಾನ್ಫಿಡೆನ್ಸ್. ಈ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲಿ ಕೆಲಸ ಮಾಡ್ತದೆ ಅಂತ ಗೊತ್ತಾಗಿ, ನಾನು ಒಬ್ಬ ಕಮ್ಯುನಿಕೇಷನ್ ಎಕ್ಸ್ಪರ್ಟ್ ಆಗಿ ಅಸರ್ಟಿವ್ ಕಮ್ಯುನಿಕೇಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಕಂಡುಕೊಂಡು, ಅದನ್ನೇ ಬೇರೆ ನಮ್ಮ ಕ್ಲಾಸಿಗೆ ಬರೋ ನಿಮ್ಮಂಥವ್ರಿಗೆ ಅಥವಾ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ, ಸಮಾಜಕ್ಕೆ ನಾನು ಮಾರ್ಗದರ್ಶನವನ್ನ ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ನೇತ್ರಾವತಿ. ಸರ್, ಈ ಕನಸುಗಳು ಗುರಿಗಳು ಇರ್ತಾವ, ಆ ತರ ಅದನ್ನು ಕೆಲಸಗಳನ್ನಾಗಿ ಪ್ರವರ್ತನಾಗಿ ಮಾಡೋದು ಹೆಂಗ್ ಅನ್ನೋದು ಒಂದು ಉದಾಹರಣೆ ಸಹಿತ ಹೇಳ್ಬೇಕು ಸರ್. ಸಿ, ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದೇ ನನ್ನ ಒಂದು ಸಕ್ಸಸ್ ಫಾರ್ಮುಲಾ ಅಲ್ಲಿ ಒಂದು ಪಾಯಿಂಟು. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಕರಿತೇವೆ. ಆಕ್ಷನ್ನೇ
ತುಂಬ ಮುಖ್ಯ. ಬಿಕಾಸ್ ಜನ ನೋಡೋದು ಮೆಚ್ಚೋದು ಅದನ್ನೇ. ನಾನು ಪುಸ್ತಕವನ್ನು ಬರೆಯಬೇಕೆಂದಿದ್ದೇನೆ ಎಂದು ನೀವು ಆಲೋಚನೆ ಮಾಡುತ್ತಿದ್ದರೆ ಅದು ನೀವು ಬರೆದ ಹಾಗೆ ಆಗುವುದಿಲ್ಲ. ನಾನೇನು ಮಾಡಿದೆ, ಬರೀಬೇಕು ಅಂದ್ಕೊಂಡು 25 ವರ್ಷದಿಂದ ಒಂದು ಪುಸ್ತಕ ಪಬ್ಲಿಷ್ ಮಾಡಿದೆ, ಆಗ ಆ ಥರ ಅಂತ ಅನ್ನಿಸ್ಕೊಂಡೆ. ನೀನು ಬರೀ ಕನಸು ಕಾಣೋದೇನು, ನಾನು ಪುಸ್ತಕ ಬರೀಬೇಕು ಅಂತ. ಆದರೆ ನೀವು ಆ ಥರ ಯಾವಾಗ ಆಗೋದು, ಅದು ಕನಸುಗಳನ್ನು ಗುರಿಗಳನ್ನಾಗಿ ಪರಿವರ್ತಿಸಿ ಆ ಗುರಿಯ ಕಡೆಗೆ ನಿರಂತರವಾಗಿ ಪ್ರತಿನಿತ್ಯ ನೀವು ಕೆಲಸ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗ ನಿಮಗೆ ನಿಮ್ಮ ಬದುಕು ಮತ್ತಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಬುದ್ಧಿವಂತರಿದ್ದಾರೆ ರೀ, ಎಷ್ಟೊಂದು ಜನ ಜ್ಞಾನವಂತರಿದ್ದಾರೆ, ಎಷ್ಟೋ ಜನ ಪುಸ್ತಕ ಬರೆಯೋಕೆ ಅವ್ರ ಕೈಲಿ ತಾಕತ್ತಿದೆ ಆದರೆ ಬರೋದಿಲ್ಲ. ಅದು ಮುಖ್ಯ ಅಲ್ಲ. ನನ್ನ ಒಂದು ಕೃತಿಯಲ್ಲಿ ಡಾಕ್ಟರ್ DS ವಿಶ್ವನಾಥ್ ಮುನ್ನುಡಿ ಬರೆದು ಕೊಟ್ಟರು. ಓಕೆ, ಅದರಲ್ಲೊಂದು ಮಾತು ಹೇಳಿದ್ರು. ಒಬ್ಬ ಸಾಹಿತಿ ಡೈ ಎಂಟಿ ಅಂತ ಹೇಳ್ತಾರೆ. ಡೈ ಎಂಟಿ ಅಂದ್ರೆ ಸಾಯ್ಬೇಕಾದ್ರೆ ಫುಲ್ಲು ಖಾಲಿ ಬಿದ್ದು ಸಾಯ್ರಿ ಅಂತ. ಓಕೆ, ಅದಕ್ಕನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಡಾಕ್ಟರ್ DS ವಿಶ್ವನಾಥ್ ಏನು ಹೇಳಿದ್ರು ಅಂದ್ರೆ, ನಾನು ಜಯಪ್ರಕಾಶ್ ಅವ್ರನ್ನ ಅಭಿನಂದಿಸ್ತೀನಿ. ಯಾಕೆ ಅಂದ್ರೆ ಅವರು ಅದಕ್ಕೆ ಹೇಳಬೇಕಾದ್ರೆ ಯಾಕೆ ಡೈ ಎಂಟಿ ಬಂತು ಅಂತ ಅಂದ್ರೆ, ಎಲ್ಲಿ ತುಂಬಾ ಸಂಪತ್ ಜಾಸ್ತಿ ಇದೆ ಅಂತ ಅಂದ್ರೆ ಸ್ಮಶಾನದಲ್ಲಿ ಅಂತ ಹೇಳ್ತಾರೆ. ಆ ಸ್ಮಶಾನದಲ್ಲಿ ಯಾಕೆ ಅಂದ್ರೆ ಎಷ್ಟೊಂದು ಕನಸುಗಳು, ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡು ಸತ್ತೋಗ್ಬಿಟ್ರು. ಅವರಲ್ಲಿರೋ ವಿಚಾರಗಳನ್ನು ಹಂಚದೆ ಹೊರಟೋದ್ರು ಅಂತ. ಓಕೆ, ಇದು ಬ್ಯಾಕ್ಗ್ರೌಂಡು. ಅದಕ್ಕೆ ಜಯಪ್ರಕಾಶ್ ಅವರು ತಮ್ಗೆ ಏನು ಅನಿಸುತ್ತೆ, ಏನು ಜನಕ್ಕೆ ಕೊಡ್ಬೋದು ಅದನ್ನೆಲ್ಲ ಕೊಟ್ಟೋಗ್ತಾ ಇದ್ದಾರೆ. ಹಾಗಾಗಿ ಅವರ ನಂತರನೂ ಅವರು ಬದುಕ್ತಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಕೆಲಸ ಮುಂದುವರಿಸಿ ಜಯಪ್ರಕಾಶ್ ಅಂತ ಡಾಕ್ಟರ್ DS ವಿಶ್ವನಾಥ್ ರಿಟೈರ್ಡ್ IAS ಆಫೀಸರ್ ಹೇಳಿದ್ರು. ಗೊತ್ತಾಯ್ತಾ? ಸೊ ಆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತಾನೆ. ಎಸ್, ಸಂತೋಷ್ ಶೆಟ್ಟಿ, ತಮ್ಮ ಪ್ರಶ್ನೆ ಏನು? ಸರ್, ನಾವು ಲೈಫಲ್ಲಿ ಯಾವ್ದಾದ್ರು ಒಂದು ಗುರಿಗಳನ್ನ ಇಟ್ಕೊಳ್ತೇವೆ. ಆ ಗುರಿಗಳನ್ನ ಇಟ್ಕೊಂಡಾಗ ಅಂದ್ರೆ ಆ ಒಂದು ಸ್ಪಷ್ಟತೆಯನ್ನ ಕಂಡುಕೊಳ್ಳುವಂಥದ್ದು, ಅಂದ್ರೆ ಯಾವುದೇ ಅನುಮಾನ ಇಲ್ಲದೆ ಒಂದು ಸ್ಪಷ್ಟ ಗುರಿಯನ್ನ ಇಟ್ಕೊಳ್ಳುವಂಥದ್ದು. ಯಾವುದೇ ವಿಚಾರ ಆಗುತ್ತೆ, ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಯಾವುದೇ ಒಂದು ಕೆಲಸಗಳನ್ನ ಹಾಕ್ಬೋದು, ಅಥವಾ ಯಾವುದೇ ಒಂದು ಇಟ್ಕೊಂಡಾಗ ಆ ಸ್ಪಷ್ಟತೆಯ ಗುರಿಗಳನ್ನ ಇಟ್ಕೊಳ್ಳುವಂಥದ್ದು ಹೇಗೆ ಅಂತೇಳಿ. ಇದು ನನ್ನ ಬದುಕಿನಲ್ಲೇ ನನಗೆ ಈ ಒಂದು ಗೊಂದಲ ಸುಮಾರು ವರ್ಷಗಳ ಹಿಂದೆ ಇತ್ತು. ಹಾಗಾಗಿ ಏನು ಮಾಡ್ತಾ ಇದ್ದೆ ಅಂದರೆ, ಎಲ್ಲದರಲ್ಲೂ ಕೈ ಆಡಿಸೋದು ಅಂತ. ಆಡಕ್ಕೆ ಹೋಗೋದು, ಫಿಲಮ್ಗೆ ಹೋಗೋದು, ಸೀರಿಯಲ್ಗೆ ಹೋಗೋದು, ನಾಟಕಕ್ಕೆ ಹೋಗೋದು, ಆ್ಯಕ್ಟ್ ಮಾಡೋದು, ಎಲ್ಲ ಮಾಡ್ತಾ 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 ಪ್ರಯತ್ನ. ಈಗ ರೇಡಿಯೋಗೆ ಹೋಗಿ ರೇಡಿಯೋ ಕಾರ್ಯಕ್ರಮ ನೋಡಿದಾಗ, ನನ್ನ ಮಾತಿನಲ್ಲಿ, ಮಾತನಾಡುವ ಕಲೆಯಲ್ಲಿ ಜೊತೆಗೆ ಮಾತನಾಡ್ತಾ ತರಬೇತಿಗೆ ಹೋದಾಗ ನಾನು ತರಬೇತುದಾರ ಆಗಬೇಕಂತ ಕೆಲವು ವರ್ಷಗಳ ಹಿಂದೆ ಅನ್ನಿಸ್ತು. ಸುಮಾರು 30 ವರ್ಷಗಳ ಹಿಂದೆ. ಅದು ಒಂದು ಸಂಸ್ಥೆಗೆ ಹೋದಾಗ, ಒಂದು ತರಬೇತಿ ಅಟೆಂಡ್ ಮಾಡಿದಾಗ, ನಾನೇಕೆ ತರಬೇತುದಾರನಾಗಬಾರದು ಅಂತ. ಈಗ ನಾವು ಏನು ಮಾಡಬೇಕು ಅಂತ ಇದ್ದೀವಿ, ಅದರ ಸುತ್ತಮುತ್ತಲ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡಿದ್ರು ಸಾಕು, ನಮಗದು ಸ್ಪಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಾವು ಸುಮ್ಮನೆ ಮನಸ್ಸಲ್ಲೇ ಮುಂಡ್ಗೆ ತಿನ್ಕೊಂಡು ನಾನು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ, ಆಯ್ತು ಒಂದ್ಸರಿ ಹೋಗೇ ಬಿಡ್ರಪ್ಪ, ಆ ಆಡೇ ಬಿಡಿ, ಡ್ಯಾನ್ಸು ಮಾಡೇ ಬಿಡಿ. ಸೊ ನನ್ನ ಬದುಕಿನಲ್ಲಿ ನಾನು ಡ್ಯಾನ್ಸು ಮಾಡಿದ್ದೀನಿ, ಆ್ಯಕ್ಟು ಮಾಡಿದ್ದೀನಿ. ಅದು ಆ್ಯಕ್ಟಿಂಗ್ ಎಲ್ಲೆಲ್ಲಿ, ಟಿ ವಿಗೋಸ್ಕರ ಮಾಡಿದ್ದೀನಿ, ಸ್ಟೇಜ್ ಮೇಲೆ ಮಾಡಿದ್ದೀನಿ. ಅದೇ ಟಿ ವಿನಲ್ಲಿ ಅಂದರೆ ರಾಮಕೃಷ್ಣ ಪರಮಹಂಸರ ಪಾತ್ರ ಮಾಡಿದ್ದೆ ನಾನು. ಈ ಯೂಟ್ಯೂಬ್ ಚಾನಲೆಲ್ಲ ವಿಡಿಯೋ ಇದೆ, ಅದು JPS ರಾಮಕೃಷ್ಣ ಪರಮಹಂಸ ಅಂತ ನೋಡಿ. ನಾನು ಅಂತ ತಕ್ಷಣ ಗೊತ್ತಾಗಲ್ಲ ನಿಮಗೆ. ಅದೇ ಥರ ಅರಿವಿನ ಮನೆಯಲ್ಲಿ ಚನ್ನಬಸವಣ್ಣನ ಪಾತ್ರ ಮಾಡಿದ್ದೆ. ವೇಷ ಹಾಕ್ಬಿಟ್ಟಿರ್ತಾರೆ, ನಾವು ಕಂಡಿಡಿಯೋಕ್ಕಾಗಲ್ಲ. ಆದರೆ ಆ ಪ್ರಯತ್ನಗಳನ್ನು ಮಾಡಿದಾಗ ಅದು ನನಗೆ ಎಷ್ಟು ಇಷ್ಟ ಆಗ್ತದೆ, ಎಷ್ಟು ಒಗ್ಗುತ್ತೆ ಎಂದಾಗ, ತರಬೇತಿ ಮಾಡಿದಾಗ ನನಗೆ ಖುಷಿ ಜಾಸ್ತಿ ಬರೋದನ್ನ ಗಮನಿಸ್ದೆ. ಸೊ ಆವಾಗ ನನ್ನ ಪ್ಯಾಷನ್, ನನ್ನ ಒಲವನ್ನು ಕಂಡುಹಿಡ್ಕೊಳ್ತಾ ಹೋಗ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಎಲ್ಲನೂ ಮಾಡ್ತಾ ಇರಬೇಕು. ಚಿಕ್ಕ ಮಕ್ಕಳು ನೋಡಿ, ಎಲ್ಲ ಥರದ ಅಟೆಂಪ್ಟು ಮಾಡ್ತಾ ಇರುತ್ತೆ. ಓಕೆ, ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಹುಡುಗರುಗಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಸೇರಿ ಹ್ಯಾಲೋವಿನ್ ಮಾಡಿದ್ರು. ಇವತ್ತು ನಾನು ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ಕೆಲವು ಮಕ್ಕಳೆಲ್ಲ ಸೇರಿ ಒಂದು ಫಿಲಮ್ ಮಾಡೋಣ, ಸ್ಕ್ರಿಪ್ಟ್ ಬರೆಯೋಣ, ಆ್ಯಕ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಒಂದು ಫಿಲಮ್, ಅವ್ರುಗಳೇ ಫಿಲಮ್ ಮಾಡೋ ಆಟ ಆಡ್ತಾ ಇದ್ದಾರೆ. ಅದೇ ಥರ ಅವ್ರಿಗೇನೇನು ಬೇಕು, ಒಂದು ದಿನ ನಾವೆಲ್ಲ ಮಾರಾಟ ಮಾಡೋಣ, ಸಣ್ಣ ಸಣ್ಣ ಐಟಮ್ ನಮ್ಮ ಮನೆಯಲ್ಲ ಏನಿದೆ ತಗೊಂಬಂದು ಅಂತ ಮಾರಾಟ ಮಾಡಿದ್ರು. ಸೊ ಸೇಲ್ಸ್ ಸ್ಕಿಲ್. ಏನು ಮಾಡ್ತಾ ಇದ್ದಾರೆ, ದೇ ಆರ್ ಮೇಕಿಂಗ್ ಅಟೆಂಪ್ಟ್ಸ್. ಸೊ ಇಲ್ಲಿ ನಂದು ಕೀವರ್ಡ್ ಏನಂದರೆ, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್. ಇದನ್ನು ದಯವಿಟ್ಟು ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ, ಬಿಕಾಸ್ ನಿಮ್ಮ ಮನಸ್ಸಲ್ಲಿ ಉಳಿಲಿ.
ಅಟೆಂಪ್ಟ್ ಮಾಡ್ತಾ ಇರಬೇಕು. ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಟೈಪ್ ಮಾಡಿ, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನಿಮ್ಮೆಲ್ಲರ ಪ್ರಶ್ನೆಗಳು ನನಗೆ ಇಷ್ಟ ಆಯಿತು ಸ್ನೇಹಿತರೆ. ಈ ರೀತಿ ಪ್ರಶ್ನೆ ಕೇಳಿಕೊಳ್ಳುವುದರಿಂದಲೇ ಉತ್ತರಗಳು ಹುಟ್ಟುತ್ತದೆ. ಅದಕ್ಕೆ ನಾನು ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ಅಂತ ವ್ಯಕ್ತಿತ್ವ ಪರಿವರ್ತನೆ ಅಂತ ಏನು ನಾನು ಕೃತಿಯನ್ನು ಬರೆದಿದ್ದೇನೆ, ಆ ಕೃತಿಯಲ್ಲಿ 36 ಅಂಶಗಳನ್ನು ನೀಡಿದ್ದೇನೆ. ಆ 36 ಪಾಯಿಂಟ್ಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪ್ರಶ್ನೆಗಳನ್ನು ನೀವು ಕೇಳ್ಕೊತಾ ಇರಿ. ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದರೆ ಉತ್ತರಗಳು ಬರುತ್ತದೆ. ಈಗ ಉದಾಹರಣೆಗೆ ನೀವೇನೇ ಒಂದು 4-5 ಜನ ಹಿಂಗೆ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಕ್ತು. ನೀವು ಪ್ರಶ್ನೆನೇ ಕೇಳದೆ ನಾನು ಕೇಳಬೇಕಾಗಿತ್ತು ಅಂತ ಅನ್ಕೊಂಡ್ರೆ ಬರೋಲ್ಲ. ದಟ್ಸ್ ಇಟ್. ಏನಂತೀರಾ? ವ್ಯಕ್ತಿತ್ವ ಪರಿವರ್ತನೆ ಪುಸ್ತಕ ಓದಿ ನಿಮ್ಮ ಬದುಕು ಬದಲಾಗ್ತದೆ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ ಅನ್ನುವ ಕೃತಿ, ಜೊತೆಗೆ ನಿಮ್ಮ ಅನನ್ಯತೆಯನ್ನು ಅರಿಬೇಕಂದ್ರೆ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್, ಅನನ್ಯತೆ ಅರಿಯಿರಿ ಎನ್ನುವ ಕನ್ನಡ ಕೃತಿ ಗಮನಿಸ್ತಾ ಇರಿ. ಜೊತೆಗೆ ನಮ್ಮ ಲೈಫ್ ನಮ್ಮದೇನೆ. ನಿಮ್ಮ ಫೋಕಸ್ ಏನಾಗಿರಬೇಕು ಅಂದರೆ, ಇಲ್ಲಿ ಸ್ವಾರ್ಥಿಗಳಾಗಿ ಅಂತಲೇ ನಾನು ಹೇಳ್ತೇನೆ, ನಿಮ್ಮ ಬದುಕು ನಿಮ್ಮದು. ನಿಮ್ಮ ಬದುಕನ್ನು ಫಸ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ದರ್ಪಣ, ಇಟ್ಸ್ ಲೈಕ್ ಎ ಮಿರರ್. ಆವಾಗವಾಗ ನಿಮ್ಮ ವ್ಯಕ್ತಿತ್ವವನ್ನು ಚೆಕ್ ಮಾಡ್ಕೊಳ್ಳಿ. ನೆಗೆಟಿವ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಪಾಸಿಟಿವ್ಸ್ ಕಡೆಗೆ ಹೆಚ್ಚು ಸಾಗಿ, ಜೊತೆಗೆ ಜೀವನದಲ್ಲಿ ಪ್ರತಿದಿನ ಉತ್ಸಾಹವನ್ನು ಇಮ್ಮಡಿಸಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ನಾನು ಕೃತಿಗಳನ್ನು ಬರೆದಿರೋದು. ನನಗಂತೂ ತುಂಬ ತುಂಬ ಸಂತೋಷ ಆಗಿದೆ. ನಿಮ್ಮ ಬದುಕಿಗೆ ನೀವೇ ಮಿಂಚಬೇಕು, ನೀವೇ ಲೈಟ್ ಹಾಕೋಬೇಕು, ನೀವೇ ಎಲೆಕ್ಟ್ರಿಸಿಟಿ ಬಲ್ಬು ಆನ್ ಮಾಡ್ಕೋಬೇಕು. ಯಾರೋ ಬಂದು ಅವ್ರು ಯಾರೋ ಒತ್ತಲಿ, ಅವ್ರು ಯಾರೋ ಬಲ್ಬ್ ಹಾಕ್ಲಿ, ಅವ್ರು ಯಾರೋ ಸ್ವಿಚ್ ಹಾಕ್ಲಿ, ಬೇಡ. ನಿಮ್ಮ ಬಾಳಿಗೆ ನೀವೇ ವೆರಿ ಇಂಪಾರ್ಟೆಂಟ್ ಪರ್ಸನ್. ಹೂ ಈಸ್ VVIP ಇನ್ ಯುವರ್ ಲೈಫ್ ಈಸ್ ದಟ್ ಈಸ್ ಯು. ಸೊ ಇನ್ನೊಂದು ವಾಕ್ಯ ಟೈಪ್ ಮಾಡಿಬಿಡಿ, BANEW ಅಂತ. BANEW ಅಂದರೆ ನೀವೀಗೇನೋ ವ್ಯಕ್ತಿ ಆಗಿದ್ರಿ, ಬಟ್ ಹೊಸ ವ್ಯಕ್ತಿಯಾಗಿ ಹೊಸತನವನ್ನು ರೂಢಿಸಿಕೊಳ್ಳಿ, ನಾವೀನ್ಯತೆಯನ್ನು ರೂಢಿಸಿಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮಗೇನು ಅನ್ನಿಸ್ತು ಈ ವಿಚಾರ ಎಲ್ಲ? ನನಗನ್ಸುತ್ತೆ ನಿಮ್ಮ ಮನಸ್ಸಲ್ಲೂ ಏನೋ ಒಂಚೂರು ಕೆಲಸ ಮಾಡ್ತಾ ಇದೆ. ನಾನು ಏನಾದ್ರು ಜೀವನದಾಗ ಬದಲಾಗಬೇಕು, ನಾನು ಏನಾದ್ರು ಜೀವನದಲ್ಲಿ ಕಷ್ಟಪಡಬೇಕು ಅಂತ ಅನಿಸೋಕ್ಕೆ ಆರಂಭ ಆಗಿದ್ದರೆ ಅದಷ್ಟೇ ನಮ್ಮ ಉದ್ದೇಶ ಈ ವಿಡಿಯೋ ಮಾಡಿರೋದು. ನಿಮ್ಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮಗೆ ಪುಣ್ಯ ಕಟ್ಕೋಬೇಕು ಅಂದರೆ 4-6 ಜನಕ್ಕೆ ಫಾರ್ವರ್ಡ್ ಮಾಡಿ. ಇಂಥ ವಿಡಿಯೋಗಳು ನಿಮಗೆ ಪುಣ್ಯ ಗ್ಯಾರಂಟಿ ಅಂತ ಹೇಳ್ತೇನೆ. ನಮಸ್ಕಾರ.